ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಅದ್ರ ಅಭಿಪ್ರಾಯ ಮೋದಿ ಕಾರಣ ಒಳ್ಳೆ ವ್ಯಕ್ತಿ. ಅದ್ರ ಪಾಪ 5 ಸಲ ಸೋಲ್ಸಿದ್ರಲ್ಲ 5 ಜನ. ಈಗ MLA ಎಲೆಕ್ಷನ್ ಅಲ್ಲಿ ಅದೇನು ಮಾಡಂಗಿಲ್ಲ, ಒಂದು ಅಲೆ ಇತ್ತು. ಇವಾಗ ಇಲ್ಲಿ ಮುಗೀತು, ಮುಂದೆ ಹೋಗ್ತಾ ಇರೋಣ, 1 more ಅಂತ ಇರೋಣ. ಬನ್ನಿ, ಬೇಗ ಬನ್ನಿ, ಹೋಗೋಣ. ಈಗ ಇಲ್ಲಿ ಒಂದು ಮನೆ ನೋಡ್ತಾ ಇದ್ದೀವಿ, ಆ ಮನೆ ಒಳಗಡೆ ಹೋಗೋಣ, ಅವ್ರ ಹತ್ರ ಕೇಳೋಣ. ಕೇಳಾದ್ಮೇಲೆ ಗೊತ್ತಲ್ವಾ. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಮ್ಮ? ಅಮ್ಮ ನಾವು ಬಂದಿದ್ದೀವಿ ಸುವರ್ಣ ವಾಹಿನಿಯಿಂದ. ಇವಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕೇಳ್ತೀವಿ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಜಯಪ್ರಕಾಶ್ ಹೆಗಡೆ ಅವರು ನಿಂತವ್ರೆ. ನೀವು ಯಾರನ್ನು ಗೆಲ್ಲಿಸ್ಬೇಕು ಯಾರನ್ನು ಸೋಲಿಸ್ಬೇಕು ಅಂತ ಇದ್ದೀರಾ ಅಂತ ನಿಮ್ಮ ಅಭಿಪ್ರಾಯಗಳು? ಮೋದಿ ಗೆಲ್ಲಿಸ್ಬೇಕು. ಮೋದಿ ಅವ್ರನ್ನ ಗೆಲ್ಲಿಸ್ಬೇಕು. ಕಾರಣ ಅಂದರೆ ಅವರು ಎಲ್ಲ ಸವಲತ್ತನ್ನೆಲ್ಲ ಮಾಡ್ತಿದ್ದಾರೆ. ಸೆಂಟ್ರಲ್ ಗೆದಿಬೇಕು, ದೇಶ ಸುಭದ್ರಗೋಸ್ಕರ ಮೋದಿ ಮೋದಿ ಅವ್ರು ಗೆಲ್ಲಬೇಕು. ತಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಮೋದಿದೆ. ನಮ್ಮದು ಸರ್ಕಾರ ನ್ಯಾಯಬೆಲೆ ಅಂಗಡಿ ಇದೆ, ಎಲ್ಲ ಹೆಚ್ಚು ಕೊಡ್ತಾ ಇದ್ದಾರೆ ಮೋದಿಯವರು. ಇವರು ಕಾಂಗ್ರೆಸ್ನವ್ರು ಏನು ಕೊಡ್ತಾ ಇಲ್ಲ ಇವತ್ತಿನವರೆಗೂ. ಆದ್ರಿಂದ ಎಲ್ಲರಿಗೂ ಮೋದಿಗೆ ಬೆಂಬಲ. ತಮ್ಮ ಅಭಿಪ್ರಾಯ ಸರ್? ತಮ್ಮ ಅಭಿಪ್ರಾಯನೂ ಇಲ್ಲಿ ಯಾರೇ ನಿಂತರೂ ಕೂಡ ಗೆಲ್ಲೋದು MP ಇದರಿಂದ ನಾವು ಮೋದಿನೇ ನೋಡೋದು. ದೇಶದ ಸುಭದ್ರೆಗೋಸ್ಕರ ಅವರೇ ಬೇಕು. ಈಗ ಮುಂಚೆ CT ರವಿ ಅವರಿದ್ರು, ಜೀವರಾಜ್ ಅವರು ಇದ್ರು, ಅವರಿಬ್ಬರು ಕೊಡಬೇಕು ಅಂತಿದ್ರು. ಹೊರಗಡೆಯಿಂದ ಬಂದವ್ರೆ, ಈಗ ಇಬ್ರು ಅವರು ಕೊಡ್ತಾ ಇದ್ದಾರೆ. ಅಲ್ಲ, ಇಲ್ಲಿ ನಾವು ಮುಂಚೆ ಇಂದಿರಾ ಗಾಂಧಿ ಅವ್ರನ್ನೇ ಗೆಲ್ಸ್ಕೊಟ್ಟಿದ್ವಿ ಅಂತ ಚಿಕ್ಕಮಗಳೂರು ಅಂತ ಇದು. ಅದರಿಂದಾಗಿ ನಾವು ಇಲ್ಲಿ ಯಾರು ನಿಂತರೂ ಕೂಡ ಇಲ್ಲಿ ನಾವು BJP ಗೆಲ್ಲಿಸ್ತೀವಿ. 100% BJPನೇ ಬರೋದು. ಓಕೆ ಧನ್ಯವಾದ ಸರ್. ತಮ್ಮ ಅಭಿಪ್ರಾಯ? ಯಜಮಾನ ಚೆನ್ನಾಗಿರ್ಬೇಕಲ್ವಾ ಸರ್? ಮನೆ ಯಜಮಾನ ಚೆನ್ನಾಗಿದ್ರೇನೆ ಅಲ್ವಾ ಮನೆ ಚೆನ್ನಾಗಿರೋದು. ಹೌದು, ಅದಕ್ಕೆ ಮೋದಿ ಅವರು ಬರಬೇಕು ಅಂತೀರಾ? ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಗಿಫ್ಟ್ ಟ್ಯಾಂಪರ್ ಕೊಡ್ತಾ ಇದ್ದೀವಿ. ಸವಿಬೇಕು, ಈ ವಾಸನೆ ಕುಡಿಬೇಕು, ಹಂಗೆ ನೋಡ್ಕೊಂಡು ಕರ್ಕೊಂಡೋಗಿ ಎಲ್ಲರಿಗೂ ಓಟ್ ಹಾಕಿಸ್ತಾ ಇರ್ಬೇಕು. ಏನಂತೀರಾ? ಆಜಾದ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಒಳ್ಳೆ ಗುಂಪಿದೆ, ಎಲ್ಲರ ಹತ್ರ ಕೇಳೋಣ, ಅವ್ರ ವಿಮರ್ಶೆ ತಗೊಳ್ಳೋಣ. 1 more ಅನ್ನೋಣ. ಏನಂತೀರಾ? ಬರೋಣ, ಯಾರು ಗೆಲ್ಬೋದು ಯಾರು ಸೋಲ್ಬೋದಣ್ಣ? ಕಾಂಗ್ರೆಸ್ ಬರ್ಬೋದು. ಮಾತಾಡಿ, ಇಲ್ಲೇ ಮುಂದೆ. ಕಾಂಗ್ರೆಸ್ ಬರ್ಬೋದು. ಕಾರಣ ಅಂದ್ರೆ ಮೊದಲಿಂದಾನು ಒಳ್ಳೇದೇ, ಅದೇ ಕಾಂಗ್ರೆಸ್ ಬರ್ತಾ ಇರೋದು. ಅದಕ್ಕೆ ಕಾಂಗ್ರೆಸ್ ಚೆನ್ನಾಗಿತ್ತು ಅಂತ ನಮ್ಮ ಲೆಕ್ಕದಲ್ಲಿ. ಇವಾಗ ಇದೆಲ್ಲ ಬಸ್ ಫ್ರೀ ಕೊಟ್ಟಿದ್ದಾರೆ, ಇದೆಲ್ಲ ನಿಮ್ಗೆ ಚೆನ್ನಾಗಿ ಅದೆಲ್ಲ ಕರೆಕ್ಟ್ ಒಳ್ಳೇದು. ನಮ್ದು ಮುಂಚೆಯಿಂದಾನು ಅಪ್ಪ ಅಮ್ಮ ಇಂದಾನು ಕಾಂಗ್ರೆಸ್. ಅದಕ್ಕೆ ನೀವು ಯಾರು ಗೆಲ್ಬೇಕು ಯಾರು ಸೋಲ್ಬೇಕು? ಮೋದಿ ಗೆಲ್ಬೇಕು. ಮೋದಿ. ಇವಾಗ ನೀವು ಖುಷಿಯಾಗಿದ್ದೀರಾ? ಮೋದಿನೇ ಗೆಲ್ಬೇಕು ಅಂತ? ಮೋದಿನೇ ಗೆಲ್ಬೇಕು. ಕಾರಣ ನಮ್ಮ ಹಿಂದೂ ಜನಕ್ಕೆಲ್ಲ ಮೋದಿ ಒಳ್ಳೆ ಉಪಕಾರ ಮಾಡ್ತಾರೆ. ಇವಾಗ ಕಾಂಗ್ರೆಸ್ ಅವರು ಹೇಳ್ತಾ ಇದಾರೆ, ಕಾಂಗ್ರೆಸ್ ಅವ್ರು ಬಂದು ಏನ್ ಮಾಡ್ತಾರೆ? ನಮಸ್ಕಾರ. ಹೇಳಿ. ಈಗ ರಾಜಕೀಯ ಅನ್ನೋದು ಪಾವಿತ್ರತೆ ಕಳ್ಕೊಳ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಬಿಟ್ಟಿ ಭಾಗ್ಯಗಳು. ಯಾರಪ್ಪ ದುಡ್ಡ್ರಿ ಅದು? ಯಾರಪ್ಪ ಮನೆ ದುಡ್ಡ್ರಿ? ಟ್ಯಾಕ್ಸ್ ದುಡ್ಡು ಹೆಂಗ್ ಬೇಕಂಗ್ ಖರ್ಚು ಮಾಡುವಂತ ಪ್ರಜಾಪ್ರಭುತ್ವ ಹೇಳುತ್ತಾ? ಹೆಂಗಸರೆಲ್ಲ ಬಹಳ ಖುಷಿಯಾಗ. ಯಾರು ಹೆಂಗಸರು ಯಾವನ್ರಿ ಇವ್ರಿಗೆ ಅಧಿಕಾರ ಕೊಟ್ಟಿರೋದು? ಯಾರ್ರೀ ಅಧಿಕಾರ ಕೊಟ್ಟಿರೋದು ಇವ್ರಿಗೆ? ನೀವೇ ಅಧಿಕಾರ ಕೊಟ್ಟರು. ಅದಕ್ಕೆ ತಲೆಗೆ ಹೆಂಗ್ ಬರ್ತದೆ ಹಂಗ್ ಮಾಡೋದಾ? ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀನಿ ಚಿಕ್ಕಮಂಗ್ಳೂರಿಗೆ. ಕೇಳ್ತೀನಿ, ಲೋಕಸಭೆ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕೇಳೋಣ. ಬನ್ನಿ, 1 more ಅನ್ನಿ, ಬನ್ನಿ ಸರ್. ನಮಸ್ಕಾರ. ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಬಂದಿರೋ ವಿಷಯ ಗೊತ್ತಾಯ್ತು. ಈಗ ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ? कोटा श्रीनिवास पुजारी आपकी बार मोदी सरकार आपकी बार 400 पार तीसरी बार मोदी सरकार मोदी ಕೊಟ್ಟಂತ 108 ಇದಾವಲ್ಲ ಅವೇನೇನಿದೆ ಜನ್ಧನ್ ಖಾತೆ ಇರ್ಬೋದು, ಆಮೇಲೆ ಉಜ್ವಲ್ ಯೋಜನೆ ಇರ್ಬೋದು, ಆಮೇಲೆ ಮತ್ತು ಆಯುಷ್ಮಾನ್ ಭಾರತ್, ಕಿಸಾನ್ ಸಮ್ಮಾನು, ಕಿಸಾನ್ ಫಸಲ್ ಭೀಮಾ ಯೋಜನೆ ಇವೇನು ಕೊಟ್ಟಿದ್ದಾರೆ. ಆಮೇಲೆ ಹಳ್ಳಿಗೆ ಇದಿದೆಯಲ್ಲ ಜಲ್ ಜೀವನ್ ಮಿಷನ್ನು, ಇವೇನು ಕೊಟ್ಟಿದ್ದಾರೆ ಅವೆಲ್ಲ ಕಡೆನೂ ತಲುಪಿದೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಆದರೆ ಮತ್ತು ನಮ್ಮ ಶಾಸಕರು ಇದ್ದಾರಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಯಾರೆ. ನಮ್ಮ ಶಾಸಕರು ಮಾಡಿರೋಂಥ ಕೆಲಸ CT ಇವರು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ಇಲ್ಲಿಗೆ. ಒಳ್ಳೊಳ್ಳೆ ರೋಡ್ ನೀವೇ ನೋಡಿ, ರೋಡ್ ಹೆಂಗೆ ಮಾಡಿದ್ದಾರೆ ಅಂತ ಇಡೀ ಚಿಕ್ಕಮಂಗ್ಳೂರು ಜಗ್ಗಿಸ್ತಾ ಇದೆ. ಈ ಸತಿ ಏನು ಗೊತ್ತಾ, ಅಬ್ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಅಂತೇಳಿ. ಅಲ್ಲ, ನೀವು ಹಿಂಗೆಲ್ಲ ಹೇಳ್ತಾ ಇದ್ದೀರಾ, ಆದರೆ 5 ಜನನೂ ಸೋಲ್ಸ್ಬಿಟ್ರಲ್ಲ. ಯಾರನ್ನ? ನೀವೇ ನೋಡಿ. ಅದು ಕೆಲವೊಂದು ಇರುತ್ತೆ. ಗ್ಯಾರಂಟಿ ಕಾರ್ಡ್ ಕೊಟ್ಟಲ್ಲ, ಎಲ್ಲಿ ತಂಗ ಕೊಡ್ತಾರೆ ಅವರು? ಈ MLA ಎಲೆಕ್ಷನ್ ಮುಗಿದ್ಮೇಲೆ ಮುಗೀತು. ಜನನೂ ಹೇಳ್ತಾರೆ ಕೇಳಿ, ಇಲ್ಲಿ ಅವ್ರು ನಾವು ಹಾಕಿರೋದು ಗ್ಯಾರಂಟಿ ಕಾರ್ಡು MLA ಮಾತ್ರ. ನಮಗೆ ದೇಶ ಬೇಕು ಅಂದ್ರೆ ಮೋದಿ ಬೇಕು, ದೇಶ ರಕ್ಷಣೆಗೋಸ್ಕರ ಮೋದಿ ಬೇಕು. ಮೋದಿ ಕಟ್ಟಿರೋ ರಾಮ ಮಂದಿರ ಇರಬೇಕು, 370 ಆಕ್ಟ್ ಇರ್ಬೋದು,
ಒಳ್ಳೊಳ್ಳೆ ಹೈವೇಸ್ ಇರ್ಬೋದು. ಎಷ್ಟು ಕೆಲಸ ಮಾಡ್ಯಾರ ಮೋದಿ ಅವರು. ಇಡೀ 60-70 ವರ್ಷ ಇವರು ಏನು ಮಾಡಿಲ್ಲ. ಆ ಕೆಲಸನ 10 ವರ್ಷದಲ್ಲಿ ಮೋದಿ ಅವರು ಮಾಡಿ ತೋರಿಸಿದ್ದಾರೆ, ಆಯ್ತಾ. ಮತ್ತು ಆಮೇಲೆ ಇವರು ರಾಮ ಮಂದಿರ ಕಟ್ಟಕ್ಕೆ 24 ಜನನ ವಕೀಲರನ್ನ ನೇಮಕ ಮಾಡಿದ್ರು, ಅಪೋಸ್ ಮಾಡಿದ್ರು ಕಾಂಗ್ರೆಸ್ನವರು. ಇದೆಲ್ಲ ಜನರ ತಲೆಯಲ್ಲಿ ಭಾರಿ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈ ಸತಿ ಮೋದಿನ ತಂದೆ ತರ್ತಾರೆ. ಆಪ್ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ. ಇಲ್ಲಿ ಕ್ಯಾಂಡಿಡೇಟ್ ಯಾರು ನೋಡಲ್ಲ ಈಗ. ನಮಗೆ ಮೋದಿ ಬೇಕು, ಅಲ್ಲಿ ಓನ್ಲಿ ಮೋದಿ ನಮ್ಮ ದೇಶ ಕಾಯಕ್ಕೆ ಮೋದಿ ಬೇಕು. ಅಲ್ಲಿದ್ರೆ ರಾಹುಲ್ ಗಾಂಧಿ ಅವ್ರು ಬೇಡ ಅಂತೀರಾ? ಇಲ್ಲ, ಬೇಡ. ಯಾವ್ದು ರಾಹುಲ್ ಗಾಂಧಿ ಅವ್ರು ಯಾವ್ದ್ರಲ್ಲಿ ಗೆದ್ದು ತೋರಿಸಿದಾರ್ರಿ? ಏನ್ ಗೆದ್ದಿದಾರೆ ಅಂತ ಬೇಕಲ್ಲ. ದೇಶ ಕಾಯಕ್ಕೆ ನಮಗೆ ಅವರೇ ಬೇಕು. ಇಲ್ಲಿ ಕ್ಯಾಂಡಿಡೇಟ್ ನೋಡಲ್ಲ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.